ಬಂಧುಗಳೇ ನಮಸ್ಕಾರ. ಇವತ್ತು ನಾವು ದಾವಣಗೆರೆ ಜಿಲ್ಲೆ ಇಲ್ಲೊಂದು ಹಳ್ಳಿಲಿದ್ದೀವಿ. ಸೊ ವರ್ಕ್ ಮಾಡ್ತಾ ಇದ್ದೀವಿ. ವರ್ಕ್ ಏನು ಅಂದರೆ ನಮ್ಮ ರೆಡಿಮೇಡ್ ಕಾಂಪೌಂಡ್ ಸ್ಲ್ಯಾಬು ಹೊಸ ಮನೆ ಚೆನ್ನಾಗಿ ಕಟ್ಟಿದ್ದಾರೆ, ಸುಂದರವಾಗಿ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಬಿಲ್ಡಿಂಗು. ಇದಕ್ಕೆ ರೆಡಿಮೇಡ್ ಕಾಂಪೌಂಡನ್ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ವಿ. ಇವತ್ತಿಂದ ಕೆಲಸ ಚಾಲೂ ಮಾಡಿದ್ದೀವಿ. ಇವತ್ತೆಲ್ಲ ಅನ್ಲೋಡ್ ಆಗ್ತಿದೆ ಮೆಟ್ರಲ್ಲು. ಸೊ ಮೆಟ್ರಲ್ ಅನ್ಲೋಡ್ ಆಗ್ತಾಯಿದೆ, ಕೆಲಸನೂ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನನ್ನ ನಂಬರ್ ಸ್ಕ್ರಾಲ್ ಮೇಲಿರುತ್ತೆ, ನನ್ನ ನಂಬರ್ ಕರೆ ಮಾಡಿ ನಿಮಗೆ ಮತ್ತು ಈ ಕಾಂಪೌಂಡ್ ಬೇಕು ಅಂತ ಅನಿಸಿದರೆ. ಆ್ಯಂಡ್ ಇದು ಅವ್ರ ಮನೆ. ಟೋಟಲಾಗಿ ಇದು ಹತ್ತತ್ರ ಒಂದು 150 ಅಡಿ ಬರ್ಬೋದು. ಯಾಕೆಂದರೆ ಇದು ಟೋಟಲ್ ಇದು ಫುಲ್ ಬರುತ್ತೆ ಎಲ್ ಶೇಪಲ್ಲಿ. ಈ ಕಡೆನೂ ಕವರ್ ಆಗುತ್ತೆ, ಈ ಕಡೆನೂ ಕವರ್ ಆಗುತ್ತೆ. ಸೊ ಈ ಕಡೆನೂ ಬರ್ತದೆ. ಸೊ ಫಸ್ಟ್ ಫ್ಲೋರ್ ಬಿಲ್ಡಿಂಗು. ಆ್ಯಂಡ್ ಇದ್ರ ಜೊತೆಗೆ ಇವ್ರದ್ದು ನೋಡಿ ಅಡಿಕೆ ತೋಟನೂ ಇದೆ, ಅಡಿಕೆ ತೋಟ ಇದೆ. ಆ್ಯಂಡ್ ಇದು ಇಲ್ಲೆಲ್ಲ ಇನ್ಸ್ಟಾಲೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಫುಲ್ ನೋಡಿ ಗೊತ್ತಾಗತ್ತೆ. ಇಷ್ಟು ಸುಂದರವಾದ ಮನೆ, ಸುಂದರವಾಗಿ ಕಾಣೋಕ್ಕೆ ಇನ್ನಷ್ಟು ಕಾಂಪೌಂಡ್ ಅಗತ್ಯ ಇರುತ್ತೆ. ಹೊಸ ಮನೆ ಕಟ್ಟಿದ ಮೇಲೆ ಕಾಂಪೌಂಡ್ ಹಾಕ್ಸಲೇಬೇಕು ಪ್ರತಿಯೊಬ್ಬರು ಕೂಡ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಇಲ್ಲಿ ತೋಟದಲ್ಲಿ ಮನೆ ಕಟ್ಟಿರೋದ್ರಿಂದ ಪ್ರಕೃತಿ ಬೆಳಗ್ಗೆ ಎದ್ದ ತಕ್ಷಣ ಪ್ರಕೃತಿ ಮತ್ತು ಅದ್ರ ಜೊತೆಗೆ ವಾಸ ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ಏನು ಮಾಡ್ತಾ ಇರೋದು, ಜಸ್ಟ್ ಪೋಲ್ ಹಾಕಿದ್ದೀವಿ, ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಪೋಲ್ ಹಾಕಿರೋದು ಕೇವಲ ಒಂದೇ ದಿನದಲ್ಲಿ ಅಷ್ಟು ಪೋಲ್ಗೆ ಕಾಂಕ್ರೀಟ್ ಹಾಕಿದ್ದೀವಿ. ಟೋಟಲಾಗಿ 29 ಪೋಲ್ಗಳು ಅಂದರೆ ಕಂಬಗಳು ಬಿದ್ದಿದೆ. ಟೋಟಲಾಗಿ ಕನಿಷ್ಠ ಅಂದರೆ ಪಕ್ಷ 1000 ಅಡಿ ಮೇಲೆ ಬರ್ಬೋದು. ಹೈಟ್ 5 ಅಡಿನೂ ಕೂಡ ಇದೆ, 6 ಅಡಿ ಕೂಡ ಹೈಟ್ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು, ಸೊ ಒಂದು ಸ್ಮಾಲ್ ಬಜೆಟ್ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಕಾಂಪೌಂಡ್ ಈ ಕಾಂಪೌಂಡ್ಗೂ ಹೋಲಿಸ್ಕೊಂಡ್ರೆ ಒಂದಷ್ಟು ಕಮ್ಮಿ ಆಗುತ್ತೆ ಅಮೌಂಟ್. ಇದು ಫೈನಲಿ ಇನ್ನೂ ವರ್ಕ್ ಕೂಡ ಇದೆ. ಇದು ಫೈನಲ್ ವರ್ಕ್ ಏನು ಅಂದರೆ ಪ್ಲೇಟ್ನ ಕೂರಿಸ್ಬಿಟ್ಟು ಅದನ್ನು ಫಿನಿಷಿಂಗ್ ಕೊಡುವಂಥದ್ದು. ಫಿನಿಷಿಂಗ್ 2 ರೀತಿ ಕೊಡ್ಬೋದು. ಸಿಮೆಂಟಲ್ಲಿ ಕೊಡ್ಬೋದು, ಹಾಗೆ ವಾಲ್ ಪುಟ್ಟಿಲಿ ಕೊಡ್ಬೋದು. ನಾವು ಗೋಡೆಗೆ ವಾಲ್ ಪುಟ್ಟಿ ಹಾಕ್ತೀವಿ, ಆ ಒಂದು ವಾಲ್ ಪುಟ್ಟಿಲಿ ಕೊಡ್ಬೋದು. ಈ ವರ್ಕ್ ಫುಲ್ ಫಿನಿಶ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಕೊನೆಯದಾಗಿ. ಆವಾಗ ನಿಮಗೆ ಫುಲ್ ಫಿನಿಶಾಗಿ ಕಾಣುತ್ತೆ. ನಾವು ಸಿಮೆಂಟಲ್ಲಿ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ವಾಲ್ ಪುಟ್ಟಿಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದು ವಿಡಿಯೋ ಫುಲ್ಲಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನಕ್ಕೆ ಅಂದರೆ ಇಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಜಾಸ್ತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿಲ್ಲ. ಸೊ ಹಂಗಾಗಿ ಈ ವಿಡಿಯೋ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಬೇರೆಯವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ, ಉಪಯೋಗ ಆಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.